ಬಾಡಿಗೆ ಮನೆಯಲ್ಲಿದ್ದವರಿಗೆ ಬಿಗ್ ಶಾಕ್. ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಜಾರಿ. ಮನೆ ಮಾಲೀಕರಿಗೆ ಭರ್ಜರಿ ಗುಡ್ ನ್ಯೂಸ್. ಸಾಕಷ್ಟು ಜನ ಸಿಟಿಗಳಲ್ಲಿ ಹಾಗೂ ಬೆಂಗಳೂರಿನಂಥ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಬಾಡಿಗೆಯಲ್ಲಿ ವಾಸಿಸುವ ಸಂಖ್ಯೆಯೇ ಅತ್ಯಧಿಕವಾಗಿದೆ. ಬಾಡಿಗೆ ಮನೆ ಕೊಡುವವರೆಗೂ ಹಾಗೂ ಬಾಡಿಗೆ ಮನೆ ಇರುವವರೆಗೂ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಒಂದು ವೇಳೆ ತಪ್ಪಿದ್ದರೆ ದಂಡ ಫಿಕ್ಸ್. ಹೌದು, ಇಷ್ಟಕ್ಕೂ ಕೇಂದ್ರ ಸರ್ಕಾರವು ಬಾಡಿಗೆದಾರರಿಗೂ ಹಾಗೂ ಮನೆ ಮಾಲೀಕರಿಗೂ ಜಾರಿಗೊಳಿಸಿರುವ ಹೊಸ ನಿಯಮಗಳು ಏನೇನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬೆಂಗಳೂರು ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಬಹುತೇಕರು ಇರುವುದು ಬಾಡಿಗೆ ಮನೆಯಲ್ಲಿಯೇ. ಆದರೆ ಕೆಲವು ಪ್ರದೇಶಗಳಲ್ಲಿ ಬಾಡಿಗೆ ಹಣ ಹೆಚ್ಚಿದ್ದರೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಇರುತ್ತದೆ. ಆದರೆ ಇದೀಗ ಕೇಂದ್ರ ಸರ್ಕಾರ ಬಾಡಿಗೆ ಮನೆಗಳಿಗೆ ಸಂಬಂಧಿಸಿ ಹೊಸ ನಿಯಮಗಳನ್ನು ಜಾರಿಗೆ ತರಲು ನಿರ್ಧರಿಸಿದೆ. ಈ ಬಗ್ಗೆ ಸರ್ಕಾರವು ಹೊಸ ಬಾಡಿಗೆ ಒಪ್ಪಂದವನ್ನು ಪರಿಚಯಿಸಿದೆ. ಈ ಮೂಲಕ ಇನ್ಮೇಲೆ ಬಾಡಿಗೆ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದು, ಒಪ್ಪಂದಗಳ ನಿಯಮ ಮತ್ತು ವಿವಾದಗಳಿಗೆ ತೆರೆ ಎಳೆಯುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇತ್ತೀಚೆಗೆ ಬಾಡಿಗೆ ಮನೆಗಳು ಮತ್ತು ವಾಣಿಜ್ಯ ಸ್ಥಳಗಳ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆ ಸರ್ಕಾರ ಈ ಹೊಸ ಬಾಡಿಗೆ ಒಪ್ಪಂದ 2025 ಪರಿಚಯಿಸಲು ಸಿದ್ಧವಾಗಿದೆ. ಮಾದರಿ ಟೆನೆನ್ಸಿ ಕಾಯ್ದೆ ಮತ್ತು ಇತ್ತೀಚಿನ ಕೇಂದ್ರ ಬಜೆಟ್ನ ಆಧಾರದ ಮೇಲೆ ಮನೆ ಬಾಡಿಗೆ ನಿಯಮಗಳು 2025 ಪ್ರಕಾರ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ. ಈ ಹೊಸ ನಿಯಮಗಳ ಪ್ರಕಾರ ಎಲ್ಲ ಬಾಡಿಗೆ ಅಗ್ರಿಮೆಂಟ್ಗೆ ಸಹಿ ಮಾಡಿದ 2 ತಿಂಗಳೊಳಗೆ ನೋಂದಣಿ ಪ್ರಕ್ರಿಯೆ ಮುಗಿಸಬೇಕು. ಇನ್ನು ಈ ನೋಂದಣಿ ಪ್ರಕ್ರಿಯೆಯನ್ನು ರಾಜ್ಯ ಆಸ್ತಿ ನೋಂದಣಿ ಪೋರ್ಟಲ್ಗಳ ಮೂಲಕ ಆನ್ಲೈನ್ನಲ್ಲಿ ಅಥವಾ ಸ್ಥಳೀಯ ರಿಜಿಸ್ಟ್ರಾರ್ ಕೇಂದ್ರಗಳಲ್ಲಿ ಪೂರ್ಣಗೊಳಿಸಬಹುದು. ಒಂದು ವೇಳೆ ಬಾಡಿಗೆ ಒಪ್ಪಂದವನ್ನು ನೋಂದಣಿ ಮಾಡಲು ವಿಫಲವಾದರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ವರದಿಯಾಗಿದೆ. ಈ ಹೊಸ ನಿಯಮಗಳು ಮನೆ ಮಾಲೀಕರು ಮತ್ತು ಬಾಡಿಗೆದಾರರು ಇಬ್ಬರಿಗೂ ಅನುಕೂಲಕರವಾಗಿದೆ. ಬಾಡಿಗೆದಾರರ ಹೊಸ ನಿಯಮಗಳೇನು? ನೋಂದಣಿ ಕಡ್ಡಾಯ. ದಂಡ ತಪ್ಪಿಸಲು ಒಪ್ಪಂದಗಳನ್ನು 2 ತಿಂಗಳೊಳಗೆ ನೋಂದಾಯಿಸಬೇಕು. ಡೆಪಾಸಿಟ್. ಮನೆ ಬಾಡಿಗೆಗೆ 2 ತಿಂಗಳ ಬಾಡಿಗೆ ಮೊತ್ತ. ಕಮರ್ಷಿಯಲ್ ಬಾಡಿಗೆದಾರರೇ 6 ತಿಂಗಳ ಬಾಡಿಗೆ ಮೊತ್ತ ಡೆಪಾಸಿಟ್ ಆಗಿ ನೀಡಬೇಕು. ಬಾಡಿಗೆ ಹೆಚ್ಚಳದ ನಿಯಮ. ಬಾಡಿಗೆ ಹೆಚ್ಚಳ ಮಾಡುವ ಮುನ್ನ ನಿಗದಿತ ನಿಯಮಗಳನ್ನು ಪಾಲಿಸಬೇಕು ಮತ್ತು ಮುಂಚಿತವಾಗಿ ಬಾಡಿಗೆದಾರರಿಗೆ ಸೂಚನೆ ನೀಡಬೇಕು. ನ್ಯಾಯಯುತವಾಗಿ ಖಾಲಿ ಮಾಡಿಸುವುದು. ಬಾಡಿಗೆದಾರರನ್ನು ಇದ್ದಕ್ಕಿದ್ದಂತೆ ಹೊರಹಾಕುವಂತಿಲ್ಲ, ಅಂದರೆ ನಿಯಮಾನುಸಾರ ಖಾಲಿ ಮಾಡಿಸಬೇಕು. ವಿವಾದ ತೆರೆ ಎಳೆಯಲು ನಿಯಮ. ಯಾವುದೇ ಬಾಡಿಗೆ ಸಂಬಂಧಿಸಿ ವಿವಾದಗಳಿಗೆ ಪರಿಹಾರ ನೀಡಲು 60 ದಿನಗಳಲ್ಲಿ ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. 11 ತಿಂಗಳ ಅಗ್ರಿಮೆಂಟ್ ಮುಗಿದ ನಂತರ ಮತ್ತೆ ಅಗ್ರಿಮೆಂಟ್ ಬರೆಸಿಕೊಂಡು ನೋಂದಣಿ ಮಾಡಿಕೊಳ್ಳಬೇಕು. ಮನೆ ಮಾಲೀಕರಿಗೆ ಪ್ರಯೋಜನಗಳು. ಟಿಡಿಎಸ್ ವಿನಾಯಿತಿ. ಬಾಡಿಗೆ ಆದಾಯದ ಮೇಲೆ ಸಾಮಾನ್ಯವಾಗಿ ತೆರಿಗೆ ವಿಧಿಸಲಾಗುತ್ತದೆ. ಆದರೆ ಇದೀಗ ಇದಕ್ಕೂ ವಿನಾಯಿತಿ ಘೋಷಿಸಲಾಗಿದ್ದು, ವಾರ್ಷಿಕವಾಗಿ 2.4 ಲಕ್ಷದಿಂದ 6 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇದು ಮನೆ ಮಾಲೀಕರ ಹಣ ಉಳಿತಾಯವಾಗಲಿದೆ. ತ್ವರಿತ ಕ್ರಮ. 3 ಅಥವಾ ಅದಕ್ಕಿಂತ ಹೆಚ್ಚು ತಿಂಗಳ ಬಾಡಿಗೆ ಪಾವತಿ ಮಾಡದಿದ್ದರೆ ಈ ಬಗ್ಗೆ ದೂರು ನೀಡಬಹುದು. ಅಲ್ಲದೆ ತ್ವರಿತ ಇತ್ಯರ್ಥಕ್ಕಾಗಿ ಬಾಡಿಗೆ ನ್ಯಾಯಮಂಡಳಿಗಳಿಗೆ ಕಳುಹಿಸಬಹುದು. ಬಾಡಿಗೆಯ ಅಗ್ರಿಮೆಂಟನ್ನು ನೋಂದಣಿ ಮಾಡಿದರೆ ಸರ್ಕಾರ ಯೋಜನೆಗಳಲ್ಲಿ ಪರಿಣಿಸಲಾಗುತ್ತದೆ. ಇದರಿಂದ ಸರ್ಕಾರದ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು. ನಿಮ್ಮ ಬಾಡಿಗೆ ಅಗ್ರಿಮೆಂಟನ್ನು ನೋಂದಾಯಿಸುವುದು ಹೇಗೆ? ನಿಮ್ಮ ರಾಜ್ಯ ಆಸ್ತಿ ನೋಂದಣಿ ಪೋರ್ಟಲ್ಗೆ ಭೇಟಿ ನೀಡಿ. ಬಾಡಿಗೆದಾರರ ಮಾಲೀಕರ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಬಾಡಿಗೆ ವಿವರಗಳನ್ನು ಭರ್ತಿ ಮಾಡಿ. ಸಹಿ ಮಾಡಿ ಮತ್ತು ಅಗ್ರಿಮೆಂಟ್ ಸಲ್ಲಿಸಿ. ಅಲ್ಲಿಗೆ ನಿಮ್ಮ ರೆಂಟಲ್ ಅಗ್ರಿಮೆಂಟ್ ನೋಂದಣಿ ಮಾಡಿದಂತೆ.